ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಾರದ ಕ್ಯಾಪ್ಟನ್ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಅಟ್ ಪ್ರೆಸೆಂಟ್ ಲೈವ್ ಅಲ್ಲಿ ಚರ್ಚೆ ಕೂಡ ಇಲ್ಲಿ ನಡೀತಿದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಈ ವಾರ ವ್ಯಕ್ತಿತ್ವನ ಪ್ರೂವ್ ಮಾಡ್ಕೊಳ್ಳಿ ಅಂತ ಇಲ್ಲಿ ಹೇಳಿದ್ರು. ಅದ್ರ ಬಗ್ಗೆನೂ ಕೂಡ ಇಲ್ಲಿ ಅಶ್ವಿನಿ ಅವರು ಮಾತಾಡಿದ್ದಾರೆ, ಜಾನ್ವಿ ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಡೀಟೇಲ್ಸ್ನ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ಇಲ್ಲಿ ಜಾನ್ವಿ ಅವರು ಹೇಳ್ತಾರೆ, ಹುಡುಗಿಯರಿಗೆ ಈ ಸಲ ಕೊಡ್ತಾರೆ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಮೇ ಬಿ ಹೌದು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವ್ರು ಹೇಳ್ತಾರೆ. ಏನಕ್ಕೆ ಅಂತಂದ್ರೆ ನೋಡಿ, ಇವ್ರಿಗೇನೆ ಏನಿದೆ ಅಂತಂದ್ರೆ ಕೊಡ್ತಾರೆ ಅಂತ ಅನ್ಸುತ್ತೆ. ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಬಿಗ್ ಬಾಸೇ ಒಂದು ಹೇಳ್ತಾರಲ್ಲ ಸ್ಕ್ರಿಪ್ಟೆಡ್ ಅಂತ ಅಂದ್ಬಿಟ್ಟು ಇವ್ರನ್ನೇ ಗೆಲ್ಲಿಸ್ಬೇಕು ಅಂತ ಇರ್ತಾರೆ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇವರು ಏನ್ ಮಾತಾಡ್ಬೇಕಿತ್ತಪ್ಪ ಅಂತಂದ್ರೆ, ಈ ಸತಿ ಯಾರಾದ್ರೂ ಹುಡುಗಿರ್ ಕ್ಯಾಪ್ಟನ್ ಆಗಬಹುದು ಅಂತಂದ್ಬಿಟ್ಟು ಮಾತಾಡ್ಬೇಕಿತ್ತು. ಅವ್ರು ಆ ರೀತಿಯಾಗಿ ಮಾತಾಡ್ತಲ್ಲ, ಹುಡುಗಿರಿಗೆ ಈ ಸಲ ಕೊಡ್ತಾರೆ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವ್ರ ಪ್ರಕಾರ ಏನಪ್ಪಾ ಅಂತಂದ್ರೆ, ಈ ಸತಿ ಬಿಗ್ ಬಾಸ್ ಹುಡುಗಿರ ಕ್ಯಾಪ್ಟನ್ ಮಾಡಬಹುದು ಅಂತ ಅಂದ್ಬಿಟ್ಟು ಇವರ ಒಂದು ಒಪಿನಿಯನ್ ಇದೆ. ನೋಡೋಣ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗ್ರೂಪಿಸಮ್ ಅಂತೂ ಇಲ್ಲಿ ನಡೀತಿದೆ. ಆ ಗ್ರೂಪು ಈ ಗ್ರೂಪು ಅಂತ ಕೂಡ ಇಲ್ಲಿ ಮಾತಾಡ್ತಿದ್ದಾರೆ. ಆದ್ರೆ ಎಂತೋರೇ ಇದ್ರು, ಯಾವ ಸೈಡೇ ಆಗ್ಲಿ ಏನೇ ಆಗ್ಲಿ, ಇವತ್ತ ವ್ಯಕ್ತಿತ್ವ ಗೆದ್ದಿದೆ ಅಂತ ಅನಿಸ್ತಿದೆ ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಈ ವಾರ ಕಿಚ್ಚ ಸುದೀಪ್ ಸರ್ ಇಡೀ ಮನೇನ ನಾಮಿನೇಷನ್ ಮಾಡಿದ್ರು. ಬಿಡಿ, ಅದಕ್ಕೆ ಅರ್ಥನೇ ಇಲ್ಲ. ಆಲ್ಮೋಸ್ಟ್ ಇಡೀ ಮನೆ ನಾಮಿನೇಷನ್ ಆಗಿದ್ರು ಕೂಡ ಇಲ್ಲಿ ಬಿಗ್ ಬಾಸ್ ಟಾಸ್ಕ್ ಅಂತ ಏನೂ ಕೊಡಲಿಲ್ಲ. ಬಟ್ ಚಟುವಟಿಕೆ ಅಂತ ಅಂದ್ಬಿಟ್ಟು ಪತ್ರ ಕೊಟ್ಬಿಟ್ಟು ಸ್ವಲ್ಪ ಜನನ ಇಲ್ಲಿ ಬೇಕಂತಾನೆ ಸೇವ್ ಮಾಡಿದ್ರು. ಅದರಲ್ಲೂ ಕೂಡ ಪವರ್ ಕೊಟ್ಟರು ರಿಷಾ ಅವ್ರಿಗೆ. ಇಬ್ಬರದು ಲೆಟರ್ ಹರಿದಾಕಕ್ಕೆ ಸಖತ್ ಬೇಜಾರಾಗುತ್ತೆ. ಆದರೆ ಇಲ್ಲಿ ವ್ಯಕ್ತಿತ್ವ ಗೆದ್ದಿದೆ ಅಂತ ಅಂದ್ಬಿಟ್ಟು ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಅಶ್ವಿನಿ ಗೌಡ ಅವರು ಮಾತಾಡ್ತಿದ್ದಾರೆ. ಆಲ್ಮೋಸ್ಟ್ ಧ್ರುವಂತವ್ರ ವ್ಯಕ್ತಿತ್ವ ಗೆದ್ದಿದೆ, ಮತ್ತು ಇಲ್ಲಿ ಚಂದ್ರಪ್ರಭಾ ಅವ್ರದ್ದು ಕೂಡ ವ್ಯಕ್ತಿತ್ವ ಗೆದ್ದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಆಲ್ಮೋಸ್ಟ್ ಚಂದ್ರಪ್ರಭಾ ಅವರು ಓಕೆ, ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಅವರ ಒಂದು ವ್ಯಕ್ತಿತ್ವ ಗೆದ್ದಿದೆ ಅಂತಾನೆ ಹೇಳಬೇಕು. ಏನಕ್ಕೆ ಅಂತಂದ್ರೆ ಇಲ್ಲಿ ಅವರು ಮಾಳು ಅವ್ರಿಗೆ ಲೆಟರ್ನ ಬಿಟ್ಕೊಡ್ತಾರೆ. ಧ್ರುವಂತೂ ಏನಪ್ಪ ಮಾಡ್ತಾ ಇದ್ದಾರೆ, ಅವ್ರ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಅವ್ರು ಹಾಳು ಮಾಡ್ಕೊಂಡ್ರು ಅಂತ ನನಗೆ ಅನ್ಸುತ್ತೆ ಪರ್ಸ್ನಲ್ ಆಗಿ. ಇಲ್ಲಿ ಏನೂ ಆಟ ಆಡದೆ ಅವರು ಫುಲ್ ಬೇರೆ ಥರನೇ ಇದ್ದಿದ್ರೆ ನಮಗೆ ನಾಟಕೀಯ ಅಂತ ಅನಿಸ್ತಿತ್ತು. ಅವರು ಹೇಗಿದ್ರು ಬಂದಾಗಿಂದ ಇವಾಗ ಕೂಡ ಹಾಗೆ ಇದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ವೀಕ್ಷಕರು ನಿಮಗೇನು ಅನ್ಸುತ್ತೆ, ಇಲ್ಲಿ ಧ್ರುವಂತವರು ಫಸ್ಟ್ ಬಂದಿದ್ದರಿಂದ ಇವತ್ತಿನವರೆಗೂ ಅದೇ ರೀತಿ ಇಲ್ಲಿ ಇದ್ದಾರೆ. ಮಲ್ಲಮ್ಮ ಅವ್ರ ಜೊತೆ ಇಲ್ಲಿ ಇದ್ರು. ಆಲ್ಮೋಸ್ಟ್ ಅವ್ರು ಹೋದ್ಮೇಲೆ ಎಷ್ಟು ಫೀಲ್ ಆಗಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ಅಮ್ಮ ಮನೆಯಿಂದ ಹೋದ್ರಲ್ಲ ಅಂತ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಹಾಕಬೇಕು. ಇಲ್ಲಿ ಕಾಕ್ರೋಚ್ ಸುದ್ದಿಯವರೇ ಅದ್ರ ಬಗ್ಗೆ ಮಾತಾಡಿದ್ರು. ಆದರೆ ಇವಾಗ ಏನು ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಹೌದು ವ್ಯಕ್ತಿತ್ವ ಗೆದ್ದಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಅಶ್ವಿನಿ ಗೌಡ ಅವ್ರಿಗೆ ಧ್ರುವಂತವರು ಒಳ್ಳೆಯವರಾಗಿ ಕಾಣಿಸ್ತಿರೋದು ಏನಕ್ಕೆ ಅಂತಂದ್ರೆ, ರಕ್ಷಿತಾ ಅವ್ರನ್ನ ಇಲ್ಲಿ ಬೈತಾರೆ. ಅಂದ್ರೆ ರಕ್ಷಿತಾ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಚರ್ಚೆ ಮಾಡ್ತಾರೆ. ಅದಕ್ಕೆ ಇಲ್ಲಿ ಇವಾಗ ಧ್ರುವಂತವರು ಒಳ್ಳೆಯವರು ಅಂತ ಅಂದ್ಬಿಟ್ಟು ಅಶ್ವಿನಿ ಗೌಡ ಅವರು ಹೇಳ್ತಿದ್ದಾರೆ. ಅವ್ರದ್ದೊಂದು ವ್ಯಕ್ತಿತ್ವ ಗೆದ್ದಿದೆ, ಅವರು ನಾಟಕೀಯ ಅಲ್ಲ ಅಂತ ಕೂಡ ಇಲ್ಲಿ ಮಾತಾಡ್ತಿದ್ದಾರೆ. ಆಲ್ಮೋಸ್ಟ್ ಯಾರು ನಾಟಕ ಆಡ್ತಿದ್ದಾರೆ, ಯಾರು ನಾಟಕ ಆಡ್ತಿಲ್ಲ. ಈ ವಾರ ವ್ಯಕ್ತಿತ್ವ ಯಾರ್ದು ಗೆದ್ದಿದೆ ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ತುಂಬಾನೇ ಚೆನ್ನಾಗಿ ಗೊತ್ತಿದೆ. ಆಲ್ಮೋಸ್ಟ್ ಕೆಲವೊಬ್ರು ಒಂದೊಂದು ರೀತಿ ಒಂದೊಂದು ತರ ಹೇಳ್ತಿದ್ದಾರೆ. ನಿಜವಾಗ್ಲೂ ವ್ಯಕ್ತಿತ್ವ ಯಾರ್ದು ಗೆದ್ದಿದೆ ಅಂತ ನೀವು ಹೇಳಿ. ಏನಕ್ಕೆ ಅಂತಂದ್ರೆ ಧ್ರುವಂತು ಆಲ್ಮೋಸ್ಟ್ ನಾಟಕ ಆಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅನ್ನಿಸ್ತದೆ. ಇಲ್ಲಿ ಬೇಡದೇ ಇರೋ ವಿಚಾರಕ್ಕೆ ತಲೆ ಹಾಕೋದಿರ್ಬೋದು. ಮತ್ತು ಇಲ್ಲಿ ಲೆಟ್ರ್ ಬಂದಾಗ ರಾಶಿಕ್ ಅವ್ರಿಗೆ ಮತ್ತು ಇಲ್ಲಿ ರಕ್ಷಿತ್ ಅವ್ರಿಗೆ ಲೆಟ್ರ್ ಬಂದಾಗ ಬೇಕಂತಂದ್ಬಿಟ್ಟು ಅದನ್ನು ತಡೆಯೋ ಪ್ರಯತ್ನ ಮಾಡಿದ್ದು. ಅಂದರೆ ಅಶ್ವಿನಿ ಅವ್ರ ಗ್ರೂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವಾಗ. ಅದಕ್ಕೆ ಇಲ್ಲಿ ಅಶ್ವಿನಿ ಅವ್ರು ಕೂಡ ಇಲ್ಲಿ ಧ್ರುವಂತವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಧ್ರುವಂತವರು ಕೂಡ ಇಲ್ಲಿ ಅಶ್ವಿನಿ ಅವ್ರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದ್ದಾರೆ. ಅಶ್ವಿನಿ ಕೂಡ ಅವ್ರು ಏನು ಹೇಳ್ತಾರೆ ಅಂದರೆ, ವ್ಯಕ್ತಿತ್ವ ಗೆಲ್ತು ಅಂತ ಅಂದ್ಬಿಟ್ಟು ನೀವು ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ವ್ಯಕ್ತಿತ್ವನ ನೋಡ್ಕೊಂಡು ಹೋದ್ರೆ, ಈಗ ಬಿಗ್ ಬಾಸ್ ಮೇಲೆ 16-17 ಜನ ಏನಿದ್ದಾರೆ ಎಲ್ಲರೂ ವ್ಯಕ್ತಿತ್ವನೂ ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಅವರವರ ಒಂದು ಆಲೋಚನೆಯಲ್ಲಿ ಈಗ ಯಾರ್ಯಾರ ವ್ಯಕ್ತಿತ್ವ ಹೇಗೆ ಅಂತ ಅಂದ್ಬಿಟ್ಟು ಕರ್ನಾಟಕ ಜನತೆಗೆ ಇಲ್ಲಿ ಗೊತ್ತಿದೆ. ಇಲ್ಲಿ ಚಂದ್ರಪ್ರಭಾ ಅವರು, ಧ್ರುವಂತವರು ಮತ್ತು ಇಲ್ಲಿ ಮಾಳೂರ್ಗೆ 3 ಜನಕ್ಕೂ ಕೂಡ ಇಲ್ಲಿ ಲೆಟರ್ ಬಂದಿರುತ್ತೆ. ಇಲ್ಲಿ ಡಿಸ್ಕಷನ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದಾಗ ಈಸಿಯಾಗಿ ಇಲ್ಲಿ ಧ್ರುವಂತವ್ರು ಕೂಡ ಇಲ್ಲಿ ಒಪ್ಕೊಂಡ್ಬಿಡ್ತಾರೆ. ಅವ್ರಿಗೆ ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಇತ್ತು. ಇದು ಬಿಟ್ಕೊಟ್ಟಿದ್ದು ಒಳ್ಳೇದೇ, ಬಟ್ ಎಲ್ಲಾದ್ರಲ್ಲೂ ಬಿಟ್ಕೊಡ್ತಾ ಇದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ಯಾವುದೇ ಒಂದು ವಿಚಾರ ಇರಲಿ, ಅವರು ಇಲ್ಲಿ ಅವ್ರನ್ನ ಪ್ರೂವ್ ಮಾಡ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್ ಧ್ರುವಂತವ್ರದ್ದು. ಮತ್ತಿಲ್ಲಿ ಅವ್ರು ಹೇಳ್ತಾರೆ ವ್ಯಕ್ತಿತ್ವ ಗೆದ್ದಿದೆ ಅಂತ ಹೇಳ್ತಾರೆ. ಹೇಗೆ ವ್ಯಕ್ತಿತ್ವ ಇಲ್ಲಿ ಗೆಲ್ತು ಧ್ರುವಂತವ್ರದ್ದು ಅಂತ ನನಗಂತೂ ಇಲ್ಲಿ ಗೊತ್ತಿಲ್ಲ. ಚಂದ್ರಪ್ರಭಾ ಅವರು ತುಂಬ ಚೆನ್ನಾಗಿ ಇಲ್ಲಿ ಬಿಟ್ಕೊಟ್ರು. ಆಲ್ಮೋಸ್ಟ್ ಅವ್ರು ಎಷ್ಟು ಹತ್ರ ಅಂತಂದರೆ ಧ್ರುವಂತವ್ರ ಕಣ್ಣಲ್ಲಿ ಅಷ್ಟೇ ನೀರೇ ಬರಲಿಲ್ಲ ಲೆಟ್ರ್ ಬಿಟ್ಕೊಟ್ಟಾಗ. ಏನೋ ಬಂತು ಏನೋ ಹೋಯ್ತು ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ಅನ್ನಿಸ್ತು. ಯಾಕಂದರೆ ಅವರು ಸಾನದ ರೂಮಲ್ಲಿ ಇರ್ತಾರೆ. ಅವಾಗ ಇಲ್ಲಿ ರಾಶಿಕಾ ಲೆಟ್ರ್ ತೊಗೊಂಡು ಬಂದಾಗ ಇಷ್ಟಾದ್ರೂ ಸಿಗ್ತಲ್ಲ ಬಿಡು ಅಂತ ಅಂದ್ಬಿಟ್ಟು ಸುಮ್ಮನಾದ್ರು. ಬಟ್ ಇಲ್ಲಿ ಚಂದ್ರಪ್ರಭಾ ಅವರು ಲೆಟ್ರ್ ಸಿಕ್ಕಿದ ತಕ್ಷಣ ಆ ಲೆಟ್ರ್ ತೊಗೊಂಡು ಇಲ್ಲಿ ಮುತ್ಕೊಟ್ರು. ಆಲ್ಮೋಸ್ಟ್ ಒಂದು ಫೀಲಿಂಗ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿದೆ, ಮನೆ ಫೀಲಿಂಗ್ ಹೇಗಿರುತ್ತೆ ಬಿಟ್ಟಿದ್ರೆ ಅಂತ ಅಂದ್ಬಿಟ್ಟು. ಇಲ್ಲಿ ಧ್ರುವಂತವ್ರಿಗೆ ಆ ರೀತಿ ಫೀಲಿಂಗ್ ಇಲ್ಲಿ ಕಾಣಿಸ್ಲೇ ಇಲ್ಲ. ಅವ್ರ ಪ್ರಕಾರ ಅವ್ರನ್ನ ದಾನಶೂರ ಕರ್ಣ ಅಂತ ಅಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಕೊಂತಿದ್ದಾರೆ. ಬಟ್ ನಿಜವಾಗ್ಲೂ ಕೂಡ ಅವ್ರು ದಾನಶೂರ ಕರ್ಣ ಆಗಿಲ್ಲ. ಇಲ್ಲಿ ಬಕೆಟ್ ಹಿಡಿಯೋ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ತಗೋಬೇಕು ಅಂತ ಅಂದ್ಬಿಟ್ಟು ಅದೇ ಬಿಟ್ಕೊಟ್ಟಿದ ತಕ್ಷಣ ಇಲ್ಲಿ ಕೊಟ್ಬಿಡ್ತಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಆ ರೀತಿ ಆಗಲ್ಲ. ವ್ಯಕ್ತಿತ್ವದಲ್ಲಿ ಇಲ್ಲಿ ಸೋತಿದ್ದಾರೆ. ಕೆಲವೊಬ್ರು ವ್ಯಕ್ತಿತ್ವದಲ್ಲಿ ತುಂಬಾನೇ ಇಲ್ಲಿ ಗೆದ್ದಿದ್ದಾರೆ. ಗಿಲ್ಲಿ ಅವ್ರು ನೀವು ನೋಡಬೇಕು, ಎಷ್ಟೇ ತರಲೆ ಮಾಡಲಿ ತೀಟೆ ಮಾಡಲಿ ಎಲ್ಲರೂ ಕೂಡ ನಗಿಸ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಏನೂ ಕೂಡ ಟಾಸ್ಕ್ ಕೊಟ್ಟಿಲ್ಲ. ಬಟ್ ನೀವು ನೋಡ್ಬೋದು TRPಯಲ್ಲಿ ಆಲ್ಮೋಸ್ಟ್ ಫಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ
ಹುಡುಗಿರಲ್ಲಿ ನಂಬರ್ 1 ಪ್ಲೇಸ್ ಯಾರಿಗಿದೆ ಅಂತಂದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಇದೆ. ಆಲ್ಮೋಸ್ಟ್ ಅವ್ರು ನಾಮಿನೇಷನ್ ಆಗ್ತೀನಿ ಅಂತ ಗೊತ್ತಿದ್ರು ಕೂಡ ಇಲ್ಲಿ ಕಾವ್ಯ ಅವ್ರಿಗೆ ಇಲ್ಲಿ ಬಿಟ್ಕೊಟ್ರು. ಕಾವ್ಯ ಅವರು ಕೂಡ ಇಲ್ಲಿ ಹೇಳಿದ್ರು, ನೀನು ತಂದೆ ತರ್ತೀಯ ಅನ್ನೋ ನಂಬಿಕೆ ಮೇಲೆನೆ ಕೂಡ ಇಲ್ಲಿ ನಾನು ನಿನ್ನ ಲೆಟರ್ ತಗೊಳ್ಳಿಲ್ಲ, ಯಾಕಂದ್ರೆ ಇಬ್ರಿಗೂ ಕೂಡ ಸಿಗ್ತಿರ್ಲಿಲ್ಲ, ನಾನೇನಾದ್ರೂ ಇಲ್ಲಿ ತಗೊಂಡಿದ್ರೆ ಅಂತ ಕೂಡ ಇಲ್ಲಿ ಹೇಳಿದ್ರು. ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಒಬ್ರಿಗೊಬ್ರಿಗೆ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ, ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇಲ್ಲಿ ಚೆನ್ನಾಗಿದೆ. ಆಲ್ಮೋಸ್ಟ್ ಕೆಲವೊಬ್ರು ಇಲ್ಲಿ ಅನ್ಕೊಂತಿದ್ದೀರಾ ಅವ್ರನ್ನ ಇಲ್ಲಿ ಜಾಸ್ತಿ ಹೊಗಳ್ತಿದೀವಿ ಅಂತ ಅಂದ್ಬಿಟ್ಟು, ನಿಜವಾಗ್ಲೂ ಕೂಡ ಇಲ್ಲ. ವ್ಯಕ್ತಿತ್ವದಲ್ಲಿ ನೀವು ಆಲೋಚನೆ ಮಾಡಿ ಇಲ್ಲಿ ನೋಡಿ, ಇಲ್ಲಿ ಆಲ್ಮೋಸ್ಟ್ ರಕ್ಷಿತ್ ಅವ್ರಿಗೆ ರಾಶಿಕಾ ಅವ್ರಿಗೆ ಇಲ್ಲಿ ಲೆಟ್ರ್ ಇನ್ನೇನು ಕೊಡಲ್ಲ ಅಂತ ಇನ್ನೇನು ಸ್ವಲ್ಪ ಹೊತ್ತು ಅನೌನ್ಸ್ ಮಾಡಬೇಕು. ಅವಾಗ ಇಲ್ಲಿ ಕಾವ್ಯ ಅವರು ಕೈ ಎತ್ಬಿಟ್ಟು ಹೇಳ್ತಾರೆ, ಪರವಾಗಿಲ್ಲ ನಮ್ಗೆ ಇಷ್ಟ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕೈ ಎತ್ಬಿಟ್ಟು ಇಲ್ಲಿ ಹೇಳಕ್ಕೆ ಟ್ರೈ ಮಾಡ್ತಾರೆ. ಆದರೆ ಯಾರ್ಯಾರು ರಾಶಿಕ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಅವ್ರು ಯಾರೂ ಕೂಡ ರಕ್ಷಿತ್ ಅವ್ರ ಕಡೆ ಅಂದರೆ ಅವ್ರ ಲೆಟರ್ ಸಿಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಯಾರೂ ಕೂಡ ಒಬ್ಬರು ಕೂಡ ಇಲ್ಲಿ ಹೇಳಿಲ್ಲ. ಇಲ್ಲಿ ವ್ಯಕ್ತಿತ್ವ ನೋಡೋಕೆ ಹೋದರೆ ಕಾವ್ಯ ಅವ್ರದ್ದು ವ್ಯಕ್ತಿತ್ವ ಕೂಡ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಯಾರಿಗಾನ ಬಿಟ್ಕೊಡ್ಬೇಕು ಅಂತಂದರೆ ಬಿಟ್ಕೊಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರಿಗೆ ಬಿಟ್ಕೊಟ್ಟಿದ್ದೆ ಒಂದು ದೊಡ್ಡ ವಿಚಾರ, ಅದಕ್ಕೆ ಇಲ್ಲಿ ವ್ಯಕ್ತಿತ್ವ ಗೆದ್ದಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಿದ್ದಾರೆ. ಅವರು ಅಷ್ಟು ಒಳ್ಳೆ ಮನಸ್ಸು ಇದ್ದಿದ್ದಾರೆ ನಿಜವಾಗ್ಲೂ ಕೂಡ. ಇಲ್ಲಿ ರಕ್ಷಿತ್ ಅವ್ರಿಗೆ ಲೆಟ್ರ್ ಸಿಗಂಗೆ ಅವರು ಮಾಡಬೇಕಿತ್ತು. ಯಾಕಂದ್ರೆ ಅವ್ರ ಮಾತಿನಲ್ಲಿ ಧ್ರುವಂತ್ ಅವರು, ಕಾಕ್ರೋಚ್ ಸುದ್ದಿ ಅವರು ಮತ್ತೆ ಎಲ್ಲರೂ ಕೂಡ ಕೇಳ್ತಿದ್ರು. ಯಾರ್ಯಾರು ಇಲ್ಲಿ ಸೂರಜ್ ಅವರು ಕೂಡ ಆಲ್ಮೋಸ್ಟ್ ಒಪ್ಕೊಂತಿದ್ರು, ಎಲ್ಲರೂ ಕೂಡ ಒಪ್ಕೊಂಡ್ಬಿಟ್ಟಿದ್ರೆ ಇಲ್ಲಿ ರಕ್ಷಿತ್ ಅವ್ರಿಗೂ ಲೆಟರ್ ಸಿಕ್ಕಿರೋದು. ಇಲ್ಲಿ ವ್ಯಕ್ತಿತ್ವದ ಬಗ್ಗೆ ಇಲ್ಲಿ ಅವ್ರು ಮಾತಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಯಾರ್ಯಾರ ವ್ಯಕ್ತಿತ್ವ ಹೇಗೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತಿದೆ. ಇನ್ನು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಬಂದ್ರೆ ಗೆಲ್ಲಿಸ್ತಾರೆ ಅಂತ ಅಂದ್ಬಿಟ್ಟು ಇವ್ರುಗಳೇ ಇಲ್ಲಿ ಮಾತಾಡ್ತಾ ಇದ್ದಾರೆ. ನೋಡೋಣ ಗೆಲ್ಲಿಸ್ತಾರಾ ಅಥವಾ ಯಾರಾದ್ರೂ ಗೆಲ್ತಾರಾ ಅಂತ ಅಂದ್ಬಿಟ್ಟು. ಈಗ ಆಲ್ಮೋಸ್ಟ್ ನನ್ನ ಪ್ರಕಾರ ಈಗ 3 ಜನ ಹುಡುಗಿರು 3 ಜನ ಹುಡುಗರು, ಟೋಟಲ್ ಆಗಿ 6 ಜನ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ದಾರೆ. ನಾನು ಕೂಡ ಒಂದು ಪೋಸ್ಟ್ ಕೂಡ ಇಲ್ಲಿ ಮಾಡಿದ್ದೆ. ಹುಡುಗಿರಲ್ಲಿ 3 ಜನದ ಹೆಸರು ತಗೊಂಡಿದ್ದೆ, ಹುಡುಗರಲ್ಲೂ ಕೂಡ 3 ಜನದ ಹೆಸರು, 6 ಜನ ಸಪ್ರೇಟ್ ಮಾಡಿ ಕೇಳಿದೆ. ಯಾರು ಈ ವಾರದ ಕ್ಯಾಪ್ಟನ್ ಆದ್ರೆ ಚೆನ್ನಾಗಿರುತ್ತೆ, ನಿಮ್ ಸಪೋರ್ಟ್ ಯಾರಿಗಿದೆ ಅಂತ ಕೇಳಿದಾಗ ಇಲ್ಲಿ ಕಾವ್ಯ ಅವ್ರಿಗೆ 94% ಅಷ್ಟು ಇಲ್ಲಿ ವೋಟ್ ಬಂತು. ರಿಷಾ ಅವ್ರಿಗೆ 3%, ಕೇವಲ 3% ವೋಟ್ ಬಂತು. ಮತ್ತೆ ಇಲ್ಲಿ ಜಾನ್ವಿವರೆಗೂ ಕೂಡ ಇಲ್ಲಿ 3% ವೋಟ್ ಮಾಡಿದ್ದಾರೆ. ಮತ್ತೆ ಮಾಲು ಅವರಿಗೆ 55% ವೋಟ್ ಮಾಡಿದ್ದಾರೆ ಹುಡುಗರಲ್ಲಿ ಹೋದಾಗ. ಅಭಿ ಅವರಿಗೆ 17%, 17. ಮತ್ತೆ ಇಲ್ಲಿ ರಘು ಅವ್ರಿಗೂ ಕೂಡ 28%. ಅಂದ್ರೆ ಈ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ, ಜನಗಳ ಒಪಿನಿಯನ್ ನಾನು ಇಲ್ಲಿ ಹೇಳ್ತಾ ಇರೋದು. ಆಲ್ಮೋಸ್ಟ್ ಕಮ್ಯುನಿಟಿ ಪೋಸ್ಟ್ ಮಾಡಿದ್ದಾನೆ. ಅವಾಗ ಇಲ್ಲಿ ಕಾವ್ಯ ಅವರು ಆಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಮಾಡ್ತಿದ್ರೆ. ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನಿಸುತ್ತೆ, ಇಲ್ಲಿ ಯಾರ ವ್ಯಕ್ತಿತ್ವ ಗೆಲ್ತು, ಯಾರ ವ್ಯಕ್ತಿತ್ವ ಸೋಲ್ತು ಅಂತ ಅನ್ಸುತ್ತೆ, ಮತ್ತೆ ಈ ವಾರದ ಕ್ಯಾಪ್ಟನ್ ಯಾರು ಆಗ್ಲೇಬೇಕು ಅಂತ ಅಂದ್ಬಿಟ್ಟು ನೀವು ಅನ್ಕೊಂತೀರಾ, ಯಾರು ಆಗಬಾರ್ದು, ಯಾರು ಎಲಿಜಿಬಲ್ ಇಲ್ಲ ಅಂತ ಅಂದ್ಬಿಟ್ಟು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.